ಕೋಟಿ ಪದ ಪದ್ಮಗಳಿಗೆ ಪ್ರಣಾಮಗಳು ಆಗಲಿ. ಶೋಣಿತಾಪುರದ ಅರಸರಾದಂತಹ ಶುಂಭಾಕ್ಯನ ಮಂತ್ರಿಗಳಲ್ಲಿ ನಾನೂ ಒಬ್ಬ. ಸುಗ್ರೀವ ಅಂತ ನನ್ನ ಹೆಸರು. ಸರಿ, ನಿನ್ನ ವಿಚಾರ ನಮ್ಮ ಒಡೆಯನಿಗೆ ತಿಳಿದು ಹೋಯ್ತಮ್ಮ. ಅಮ್ಮ, ಈ ವನದಲ್ಲಿ ನೀನೊಬ್ಬಳೇ ಯಾಕಮ್ಮ ಕುಳಿತಿರುವೆ? ಮತ್ತೇನು ಮಾಡ್ಬೇಕು? ಇದು ಸರಿಯಲ್ಲಮ್ಮ. ಶುಂಭನ ಬಯಕೆಯನ್ನು ನಿನಗೆ ತಿಳಿಸ್ತೇನೆ. ಏನಂತೆ? 14 ಲೋಕದ ಒಡೆಯನಾದ ತ್ರಿಲೋಕ ಸುಂದರಿ ನೀನು. ನಮ್ಮ ಒಡೆಯನನ್ನು ಮದುವೆಯಾಗಿ ನಮಗೆಲ್ಲ ತಾಯಿಯಾಗಿ ಬಾರ. ಒಡೆಯನ ಗುಣವ ಒಪ್ಪಗಳೆದು ಬಿಡದಿರು ತಪ್ಪಲ್ಲ. ಈ ಪರಿಯಿಂದ ಮಾಡಿದರೆ ದೈತ್ಯಗೆ ಅದನವ ನುಡಿಯುವವರ್ಯಾರೆಂಬೋ ಕರುಣಾರದವೋ ಬೀರಿ. ಜ್ಞಾನವೃತ್ತನವಾದಂತಹ ಈ ಸುಗ್ರೀವ ನನ್ನ ನಗೆಯಿಂದಲಾಗಿ ಭೂಮಿಗುರುಳಿದ್ದಾನೆ. ಇವನಿಲ್ಲಿ ಅಡಿದು ಹೋದ ಅಂತಿದ್ರೆ ಶುಂಭನಿಗೆ ವಿಚಾರವನ್ನು ಹೇಳುವವರು ಯಾರೂ ಇಲ್ಲ ಅಂತಾಗುತ್ತದೆ. ಹಾಗಾಗ ಕೂಡದು, ನಿದ್ರೆಯಿಂದ ಎದ್ದು ಬರುವವನಂತೆ ಇವರನ್ನು ಎಬ್ಬಿಸಿ ಬಿಡ್ತೇವೆ ನೋಡೋಣ. ಒಳ್ಳೆ ನಿದ್ದೆ ಮಾಡುವುದಕ್ಕೆ ನಾನು ಇಲ್ಲಿಗೆ ಬರಬೇಕು. ಮನೆ ಇಲ್ವಾ? ಹಾಸಿಗೆ ತಲೆದುಂಬು ಕಾಲೊತ್ತುವುದಕ್ಕೆ ಜನ ಉಂಟು. ನಿತ್ಯ ಅಲ್ಲ ಸ್ವಾಮಿ. ನಮ್ಮ ಒಡೆಯನ ವಿಚಾರವನ್ನು ಅಲ್ಲಿ ಹೇಳಿದ್ದೇ ತಡ. ಆ ಕಡೆಯಿಂದ ಒಂದು ನಗು ಕೇಳಿದ್ದು ಉರುಂಬ ಬಿದ್ದದ್ದು ಮಾತ್ರ ಅಲ್ಲ, ಸತ್ತದ್ದೇ. ಸತ್ತಿದ್ದೆ ಅನ್ನೋದಕ್ಕೆ ಸಾಕ್ಷಿ ಎಲ್ಲ ಸಿಗ್ತದೆ. ನನ್ನ ಸತ್ತ ಹಿರಿಯರೆಲ್ಲ ಅಲ್ಲಿ ಕಾಣುವುದಕ್ಕೆ ಸಿಕ್ಕಿದ್ರು. ನನ್ನ ಅಪ್ಪ ಅಮ್ಮ ಅಜ್ಜ ಅಜ್ಜಿ ಅತ್ತೆ ಮಾವ ಮಾತಾಡಿಸಿದ್ರಪ್ಪ. ಸುಗ್ರೀವ, ನೀನು ಇಷ್ಟೇ ಬೇಗ ಏನು ಬಂದದ್ದು? ನಿನಗಿಂತ ಮೊದಲು ಬರಬೇಕಾದವರಿದ್ದಾರೆ, ಅವರೆಲ್ಲ ಬರಲಿ, ಆಮೇಲೆ ನೀನು ಬಾ ಅಂತ ಹೇಳಿದ್ರು. ಹಾಗಾದ್ರೆ ಸತ್ತದ್ದು ಹೌದು, ಬದುಕಿದ್ದು ಹೌದು. ಓಹೋ, ನಾನಾಗ ಯೋಚನೆ ಮಾಡಿದ ಹಾಗೆ ನಿಗ್ರಹ ಅನುಗ್ರಹ ಶಕ್ತಿ ಕೈಯಲ್ಲಿದೆ. ಇನ್ನು ನಾವು ಹೆಚ್ಚು ಮಾತಾಡ್ಲಿಕ್ಕೆ ಹೋಗ್ಬಾರ್ದು ಅಮ್ಮ. ಆಗ ಹೇಳಿದ ಮಾತು ನನ್ನ ಸ್ವಂತ ಮಾತಲ್ಲ, ನಮ್ಮ ಒಡೆಯನ ಮಾತು. ಅವನಿಗೆ ಏನು ಹೇಳ್ಬೇಕು ಅಪ್ಪಣೆ ಆಗ್ಬೇಕಮ್ಮ. ಸುಗ್ರೀವ, ಅಮ್ಮ, ನೀನು ಹೆದರಬೇಕಾದಂತಹ ಅಗತ್ಯವಿದೆ. ಆಯ್ತಮ್ಮ, ನೇರವಾಗಿ ಶುಂಭನ ಬಳಿಗೆ ಹೋಗು. ಸರಿ. ಶುಂಭನಾಗಲಿ, ಅವನ ತಮ್ಮನ ಶುಂಭನಾಗಲಿ, ಅಥವಾ ಅವರಿರುವರು ಪೂಜೆ ಮಾಡುವಂತಹ ಶಂಭುವೇ ಆದರೂ ಕೂಡ ನನ್ನನ್ನು ಮದುವೆಯಾಗ ಬಯಸಿದ್ರು ಅಂತಾದ್ರೆ ನನ್ನದ್ದಾದಂತಹ ಪಣ ಪೂರೈಸಿಕೊಡುವುದಕ್ಕೆ ಹೋಗಿ ಹೇಳು. ಅಪ್ಪಣೆ ತಾಯೇ.